ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ಇವತ್ತಿನ ರೆಸಿಪಿ ರವೆ ವಡೆ. ತುಂಬ ಗರಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೆಯದಾಗಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಳ್ಳಿ. 1 ಬೌಲ್ ರವೆಗೆ 2 ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀರನ್ನು ಬಿಸಿ ಮಾಡಿಕೊಳ್ಳೋಣ. ಬಿಸಿಯಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 1 ಬೌಲ್ ರವೆನೂ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲ ಹಾಗೆ ತಿರುಗಿಸ್ಕೊಳ್ಳೋಣ. ಒಂದು ಲಿಡ್ನ ಕ್ಲೋಸ್ ಮಾಡಿ ಹರಳಲು ಬಿಡೋಣ. ಇದೇ ಸಮಯದಲ್ಲಿ ಒಂದು ರುಚಿಯಾದ ಸಿಂಪಲ್ ಆದ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅರ್ಧ ಹೋಳು ತುರಿದ ತೆಂಗಿನಕಾಯಿ, ಕಡಲೆ 2 ಸ್ಪೂನು, ಬೆಳ್ಳುಳ್ಳಿ 1 ಗಡ್ಡೆ, 3 ಹಸಿಮೆಣಸಿಕಾಯಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಜೀರಿಗೆ, 1 ಸ್ಪೂನ್ ಉಪ್ಪು ಹಾಕಿ ಎಲ್ಲದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಬರೋಣ. ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದಿದ್ದಾಯಿತು. ರವೆ ಹಿಟ್ಟನ್ನು ತಣ್ಣಗಾಗಲು ಇಟ್ಟಿದ್ವಲ್ಲ, ಅದನ್ನು ನೋಡೋಣ. ಚೆನ್ನಾಗಿ ಮಿದ್ಕೊಂಡು ಒಂದೊಂದು ಉಂಡೆಗಳನ್ನಾಗಿ ಮಾಡಿಕೊಂಡು ಅಂಗೈ ಮೇಲೆ ಪ್ರೆಸ್ ಮಾಡಿ ಮಧ್ಯೆ ಒಂದು ಹೋಲ್ ಮಾಡಿಕೊಳ್ಳೋಣ. ಇದೇ ರೀತಿಯಲ್ಲಿ ಎಲ್ಲ ಹಿಟ್ಟನ್ನು ಸ್ಟಫ್ ಮಾಡಿಕೊಳ್ಳೋಣ. ಸ್ಟಫ್ ಮಾಡ್ಕೊಂಡಿದ್ದಾಯಿತು. ಎಣ್ಣೆ ಬಿಸಿಗಿಟ್ಟಿದ್ದೆ. ಒಂದೊಂದು ವಡೆಯನ್ನು ದೂರವಾಗಿ ಎಣ್ಣೆಯಲ್ಲಿ ಬಿಡುತ್ತಾ ಹೋಗೋಣ. ಎಣ್ಣೆ ಚೆನ್ನಾಗಿ ಕಾಯ್ದಿತ್ತು ಅಂದರೆ ವಡೆಗಳು ಬಿಡ್ತಿದ್ದ ಹಾಗೆ ಮೇಲೆ ಬಂದು ಬೇಯೋದಕ್ಕೆ ಶುರುವಾಗುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಒಂದೊಂದು ಕಡೆ ತಿರುಗಿಸಿ ಬೇಯಿಸಿಕೊಳ್ತಾ ಹೋಗೋಣ. ಗೋಲ್ಡನ್ ಬ್ರೌನ್ ಬರುವವರೆಗೂ ಬೇಯಿಸಿಕೊಳ್ಳೋಣ. ಇಷ್ಟು ಬಂದರೆ ಸಾಕು. ಈಗ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ನಂತರ ಇನ್ನುಳಿದ ರವೆ ವಡೆಗಳನ್ನು ಇದೇ ರೀತಿಯಲ್ಲಿ ಎಣ್ಣೆಯಲ್ಲಿ ಬಿಡೋಣ. ಆ ನೊರೆ ಎಲ್ಲ ಕಡಿಮೆ ಆದಾಗ ಗೋಲ್ಡನ್ ಬ್ರೌನ್ ಬರ್ತದೆ. ಈಗ ನೋಡಿ ನೊರೆ ಎಲ್ಲ ಕಡಿಮೆ ಆಗಿದೆ. ಈಗ ಬ್ರೌನ್ ಕೂಡ ಬಂದಿದೆ. ನೋಡಿ ಎಷ್ಟು ಸಿಂಪಲ್ ಆಗಿ ರವೆ ವಡೆ ತಯಾರಾಗಿದೆ. ಎಷ್ಟು ಗರಿಯಾಗಿ ತಯಾರಾಗಿದೆ. ನೋಡಿ ಫ್ರೆಂಡ್, ನೀವು ಕೂಡ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಗಿದೆ ಎಂದು ತಿಳಿಸಿ. ರವೆಯಲ್ಲಿ ಮಾಡಿದ ವಡೆ ಎನ್ನುವ ರೀತಿಯೇ ಅನಿಸುತ್ತಿಲ್ಲ ಅಲ್ವಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್.